ಹಾಯ್ ಹಲೋ ವೆಲ್ಕಮ್ ದಿವ್ಯಾ ಕಿಚನ್ ಮನೆ. ಇವತ್ತು ನಿಮಗೆ ಸೋಯಾಬೀನಿಂದ ಮಾಡೋವಂಥ ಗ್ರೇವಿನ ಹೇಳ್ಕೊಡ್ತಾ ಇದ್ದೀನಿ. ಇದು ರಿಚ್ ಇನ್ ಫೈಬರ್ ಆ್ಯಂಡ್ ಪ್ರೋಟೀನ್ಸ್ ಇರೋ ಅಂಥದ್ದು, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು, ನಾನು ಸಣ್ಣದಾಗಿರೋವಂಥ ಸೋಯಾನ ತೊಗೊಂಡಿದ್ದೀನಿ. ಹಾಗೆ ಕಾಬೂಲ್ ಕಡಲೆ ನೆನೆಸಿರೋ ಅಂಥದ್ದು, ಹಾಗೆ ಮೊಳಕೆ ಕಟ್ಟಿರೋ ಹೆಸರು ಕಾಳು, ಕ್ಯಾರೆಟು, ಬಟಾಣಿ, ಬೀನ್ಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊಂಡಿದ್ದೀನಿ. ನಂತರ ಹುರ್ಕೊಳ್ಳೋದಕ್ಕೆ ಈರುಳ್ಳಿ, ಹಾಗೆ ಕೊತ್ತಂಬರಿ, ಪುದೀನ, ಹಸಿ ಕೊಬ್ಬರಿ, 4-5 ಹಸಿಮೆಣಸಿನ್ಕಾಯಿ, ಗೋಡಂಬಿ, ಸೋಂಪು, ಟೊಮೊಟೊ, ಚಕ್ಕೆ, ಲವಂಗ, ಗಸಗಸೆ, ಪಲಾವ್ ಎಲೆ, ಹಾಗೆ ನಿಮಗೆ ಅರಿಶಿಣದ ಪುಡಿ ಬೇಕಾಗುತ್ತೆ. ನಂತರ ಕೊನೆಗೆ ಈರುಳ್ಳಿ ಮತ್ತು ಸಾಸಿವೆ, ಕರಿಬೇವು, ಪಲಾವ್ ಎಲೆನ ಒಗ್ಗರಣೆ ಕೊಡ್ತೀವಿ. ಈಗ ಮೊದಲಿಗೆ ಕುದೀತಾ ಇರೋವಂಥ ನೀರಿಗೆ ಸೋಯಾ ಚಂಕ್ಸ್ ಏನಿದೆ ಅದನ್ನ ನಾನು ಹಾಕ್ಕೊಂಡು ಕುದಿಸ್ಕೊಳ್ತೀನಿ. ನಂತರ ಒಂದು ಬಾಣಲಿಲಿ ಈಗ ಕಾಬೂಲ್ ಕಡಲೆ, ಬಟಾಣಿ ಮತ್ತು ಕಲ್ಲುಪ್ಪನ್ನ ಹಾಕಿ ನೀರು ಹಾಕಿ ಒಂದು 3-4 ವಿಷಲ್ ಕೂಗಿಸ್ಕೊಳ್ಳಿ. ಇದು ಬೇಯಲಿ. ಹಾಗೆ ಸೋಯಾ ಚಂಕ್ಸ್ ಸಹ ಕುದೀತಾ ಇದೆ, ನೋಡ್ತಿರ್ಬೋದು. ಅದೆರಡು ಆಗೋಷ್ಟರಲ್ಲಿ ನಾವು ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಪ್ಯಾನ್ಗೆ ಎಣ್ಣೆ, ಈರುಳ್ಳಿ, ಹಾಗೆ ಗೋಡಂಬಿ ಏನಿದೆ, ಹಸಿಮೆಣಸಿನ್ಕಾಯಿ, ಇದೆಲ್ಲನೂ ಫ್ರೈ ಮಾಡ್ಕೊಳ್ಳಿ. ಪಲಾವ್ ಎಲೆ ಇದಕ್ಕೆ ಹಾಕ್ಕೊಳ್ಬೇಡಿ, ಇದು ನಮ್ಮ ಪಾಪು ಬೈ ಮಿಸ್ ಆಗಿ ಕೈಯಿಂದ ಅದು ಹಾಕಿರೋ ಅಂಥದ್ದು. ಸೊ ನಾನು ಇದನ್ನು ಮತ್ತೆ ತೆಗೆದಿದ್ದೀನಿ, ನೋಡ್ತಿರ್ಬೋದು. ನಂತರ ಕೊಬ್ಬರಿನೇನಿದೆ, ಹಸಿ ಕೊಬ್ಬರಿನ ಹಾಕ್ಕೊಳ್ಳಿ. ಇದು ಹಸಿಮೆಣಸಿನ್ಕಾಯಿ ನೀವು ಯೂಸ್ ಮಾಡೋದ್ರಿಂದ ಖಾರ ನಿಮಗೆ ಹೆಚ್ಚಾಗಿ ಬೇಕಿದ್ರೆ ಇನ್ನೂ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಖಾರದ ಪುಡಿನೂ ಸಹ ಕೊನೆಯಲ್ಲಿ ಉಪಯೋಗಿಸ್ಕೊಳ್ತೀನಿ, ಹಾಗಾಗಿ ಮೀಡಿಯಮ್ ಆಗಿ ನಾನು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿರೋದು. ನಂತರ ಕೊತ್ತಂಬರಿ, ಪುದೀನ ಏನಿದೆ ಅದನ್ನೆಲ್ಲ ಹಾಕ್ಕೊಂಡು, ಎಲ್ಲ ರೀತಿ ಗಸಗಸೆ ಏನೇನಿದೆ ಎಲ್ಲ ಹಾಕ್ಕೊಂಡು ಹುರ್ಕೊಂಡು, ಕೊನೆಯಲ್ಲಿ ಅರಿಶಿಣದ ಪುಡಿನ ಹಾಕಿ ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗಿ ಬಿಡ್ತಾ ಇದ್ದೀನಿ. ಈಗ ನೋಡ್ತಿರ್ಬೋದು, ಸೋಯಾ ಚಂಕ್ಸ್ ಆಲ್ರೆಡಿ ನಿಮಗೆ ಏನಿಲ್ಲ ಅಂದರೆ ಒಂದು 5 ನಿಮಿಷ ನೀವು ಜೋರಾಗಿ ಕುದಿಸ್ಕೊಂಡ್ರೆ ಈ ರೀತಿ ನಿಮಗೆ ಬೆಂದಿರುತ್ತೆ. ಇದನ್ನು ತಣ್ಣೀರಲ್ಲಿ ಮತ್ತೆ ನೀವು ಹಿಂಡಿ ಅದು ನೀರೆಲ್ಲ ತೆಗೆದು ಈ ರೀತಿ ಎತ್ತಿಟ್ಕೊಂಡಿದ್ದೀನಿ ನಾನೀಗ. ಈಗ ನೋಡೋಣ ಹೇಗೆ ಮಾಡೋದು ಅಂತ. ಈಗ ಕುಕ್ಕರಲ್ಲಿ ನಾವು ಬೇಯಿಸಿರೋಂತಹ ಬೇಳೆ ಏನಿದೆ, ಕಾಬೂಲ್ ಕಡಲೆ ಹಾಗೆ ಬಟಾಣಿ, ಅದು ಸಹ ಬೆಂದಿದೆ, ನೋಡ್ತಿರ್ಬೋದು. ಸೊ ಇದನ್ನು ನಾವು ಸೈಡಿಗೆ ಇಟ್ಕೊಳ್ಳೋಣ. ಈಗ ಕಾಬೂಲ್ ಕಡಲೆ ಇದು ಎಲ್ಲ ರೆಡಿಯಾಗಿದೆ. ಮಸಾಲೆ ಏನು ಆರಿರುತ್ತಲ್ಲ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಬರೋಣ. ಈಗ ರುಬ್ಬಿರೋದಕ್ಕೆ ನೆಕ್ಸ್ಟ್ ನಾನು ಸ್ವಲ್ಪ ಗರಂ ಮಸಾಲೆ, ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ. ನಂತರ ಬಾಣಲಿಗೆ ಎಣ್ಣೆ, ಸಾಸಿವೆ, ಹಾಗೆ ಪಲಾವ್ ಎಲೆ ಇತ್ತಲ್ಲ ಅದನ್ನು ಹಾಕ್ಕೊಂಡು ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಅಚ್ಚ ಖಾರದ ಪುಡಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಹೀಗೆ ಹಾಕೊಳ್ಳೋದ್ರಿಂದ ಒಗ್ಗರಣೆಗೆ ಬಣ್ಣ ಚೆನ್ನಾಗಿ ಬರುತ್ತೆ ಅಂತ. ಸೊ ಇದಿಷ್ಟು ಮಿಕ್ಸ್ ಮಾಡಿ ನಂತರ ನಾವು ಏನು ವೆಜಿಟೇಬಲ್ಸ್ ಎಲ್ಲ ಇತ್ತಲ್ಲ, ಕ್ಯಾರೆಟು, ಬೀನ್ಸು, ಹಾಗೆ ಮೊಳಕೆ ಕಟ್ಟಿರೋಂಥ ಹೆಸರು ಕಾಳು, ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಂತರ ನಾನು ಹಿಂಡಿ ಇಟ್ಕೊಂಡಿದ್ನಲ್ಲ ಸೋಯಾಬೀನ್ಸ್ ಬೇಯಿಸಿ, ಸೊ ಅದನ್ನು ಚೆನ್ನಾಗಿ ನೀರೆಲ್ಲ ಹಿಂಡಿ ಆಮೇಲೆ ತೆಕ್ಕೊಳ್ಳಿ. ಈಗ ನಾನು ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಉಪ್ಪನ್ನು ಹಾಕಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಚೆನ್ನಾಗಿ ಫ್ರೈ ಮಾಡಿ, ಅದು ಉಪ್ಪು ಖಾರ ಏನಿದೆ ಎಲ್ಲ ಇಟ್ಕೊಳ್ಳಿ ಅಂತ. ನಂತರ ಬೇಯಿಸಿರೋ ಅಂಥ ಬಟಾಣಿ, ಕಾಬೂಲ್ ಕಡಲೆ ಇದೆಯಲ್ಲ ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡ್ತಿರ್ಬೋದು, ಇದಿಷ್ಟು ಚೆನ್ನಾಗಿ 1-2 ಸೆಕೆಂಡ್ ಹಿಂಗೆ ಫ್ರೈ ಆಗಿಬಿಡಿ. ನಂತರ ನಾನು ರುಬ್ಬಿರೋ ಅಂಥ ಮಿಶ್ರಣ ಏನಿದೆ ಅಲ್ಲ ಅದನ್ನು ಆಮೇಲೆ ಹಾಕ್ಕೊಳ್ತೀನಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1-2 ಟೇಬಲ್ ಸ್ಪೂನ್ ನೀವು ಯೂಸ್ ಮಾಡ್ಕೊಳ್ಬೋದು. ಇದನ್ನು 1 ಸೆಕೆಂಡ್ ಆದ ನಂತರ ನಾನು ರುಬ್ಬಿರೋ ಅಂತಹದ್ದು ಮಿಶ್ರಣ ಏನಿದೆ ಮಸಾಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀವು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ನೀವು ಬೇಯಿಸಿರೋ ಅಂತಹ ಕಾಳು ನೀರಿರುತ್ತಲ್ಲ, ಆಲ್ರೆಡಿ ನೀವು ಕಾಬೂಲ್ ಕಡಲೆಗೆಲ್ಲ ಬೇಯಿಸಿರ್ತೀರಲ್ಲ, ಆ ನೀರಿದ್ದರೆ ಆ ನೀರನ್ನು ಸಹ ಉಪಯೋಗಿಸ್ಕೊಳ್ಳಿ. ಇದಕ್ಕೆ ಇದರ ಜಾರ್ಗೆ ನೀರನ್ನು ಹಾಕಿ ಇರೋ ಮಸಾಲೆ ಏನಿದೆ ಅದೆಲ್ಲನೂ ಪೂರ್ತಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಗ್ರೇವಿಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತಲ್ಲ, ಸೊ ಅಷ್ಟು ಥಿಕ್ನೆಸ್ ಇದ್ದರೆ ಸ್ವಲ್ಪ ಮೀಡಿಯಮ್ ನೀರು ಬೇಕಾಗಿರುತ್ತೆ, ಅಷ್ಟನ್ನು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಒಂದು 5-10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ಎಲ್ಲ ಆಲ್ರೆಡಿ ಬೇಯಿಸಿರೋದ್ರಿಂದ ನಿಮಗೆ ಹೆಚ್ಚು ಸಮಯ ಬೇಕಿರಲ್ಲ, ಇದಕ್ಕೆ ಬೇಗನೆ ಆಗುತ್ತೆ. ಸೊ ನೋಡ್ತಿರ್ಬೋದು ಚೆನ್ನಾಗಿ ಕುದ್ದಿದೆ. ಇದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ತೆಗೆದಿದ್ದೀನಿ. ಈಗ ರೆಡಿ ಆಗಿದೆ, ನೋಡ್ತಿರ್ಬೋದು. ಇದು ತುಂಬ ಅಂದರೆ ತುಂಬ ಒಳ್ಳೆಯದು. ಎಲ್ಲ ರೀತಿ ಕಾಳುಗಳನ್ನ, ಸೋಯಾನ ಉಪಯೋಗಿಸೋದ್ರಿಂದ ನಿಮಗೆ ಫೈಬರು ಸಿಗುತ್ತೆ, ಪ್ರೋಟೀನ್ಸು ಸಿಗುತ್ತೆ. ಪೂರಿ, ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.